90% ಆಫ್ ಇಂಜಿನಿಯರ್ಸ್ ಅವ್ರು ಏನಕ್ಕೆ ಜಾಯ್ನ್ ಆಗಿರ್ತಾರೆ ಇಂಜಿನಿಯರಿಂಗ್ ಅಂತಾನೆ ಗೊತ್ತಿಲ್ಲ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಂಜಿನಿಯರಿಂಗ್ ಎಂಟರ್ ಆದಾಗ ಅವಾಗ ಅವರು ತಿಳ್ಕೊಂಡಿದ್ದು ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ. ಅಂಥವರು ಸಹ ಅಪ್ ಟು 27 lakhs ತಗೋತಿದ್ದಾರೆ ಅಂದರೆ ನೀವು ಯಾಕೆ PCMB ಸ್ಟೂಡೆಂಟ್ ಆದ್ರೂ ನಿಮಗೆ ಆಗಲ್ಲ ಅಂತ ನೀವು ಅನ್ಕೊಳ್ಳೇಬೇಡಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ, ಅಣ್ಣ ನಿಮ್ಮ ಚಂದನ್. ನೀವೇನಾದ್ರೂ PCMB ಸ್ಟೂಡೆಂಟ್ ಆಗಿ ನೆಕ್ಸ್ಟ್ ಏನಾದರೂ ಇಂಜಿನಿಯರಿಂಗ್ ತಗೊಂಡ್ರೆ PCMC ಸ್ಟೂಡೆಂಟ್ಸ್ ಮಧ್ಯೆ ಶೈನ್ ಆಗಕ್ಕಾಗುತ್ತೆ ಏನಾದರೂ ಡೌಟ್ ಇದ್ರೆ, ಅದೇ ಡೌಟಿಂದ ಏನಾದರೂ ನೀವು ಇಂಜಿನಿಯರಿಂಗೇ ಬೇಡ ಅಂತ ಅನ್ಕೊಂಡು KCET ಅಥವಾ JEE ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿಲ್ಲ ಅಂದರೆ ಈ ವಿಡಿಯೋನ ಎಂಟಂಗ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನನ್ನ ರಿಯಲ್ ಸ್ಟೋರಿ ಜೊತೆಗೆ ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ, ನಿಮ್ಗೇನಾದರೂ ನಾನು ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಚಂದನ್ ಅಂತ, 4th year ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು 3rd year ಇರಬೇಕಾದ್ರೆ ಗೂಗಲ್ ಸಮ್ಮರ್ ಆಫ್ ಕೋಡ್ ಅಥವಾ GSOC ಅಂತ ಕೇಳಿರ್ತೀರಾ, ಅದು ಒಂದು ಪ್ರೆಸ್ಟೀಜಿಯಸ್ ಓಪನ್ ಸೋರ್ಸ್ ಪ್ರೋಗ್ರಾಮ್, ಅದರಲ್ಲಿ ಕಾಂಟ್ರಿಬ್ಯೂಟರ್ ಆಗಿದ್ದೆ. ಆ್ಯಂಡ್ ಈ ವರ್ಷ ನಾನು AOSSI ಅನ್ನೋ ಒಂದು ಆರ್ಗನೈಸೇಷನಲ್ಲಿ ಮೆಂಟರ್ ಮತ್ತು ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಟರ್ ಸಹ ಆಗಿದ್ದೀನಿ. ಆ್ಯಂಡ್ ನನಗೆ 33 lakhs CTC ಇರುವಂತಹ ಜಾಬ್ ಆಫರ್ ಸಿಕ್ಕಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು PCMB ಸ್ಟೂಡೆಂಟ್. ಇಫ್ ಐ ಕ್ಯಾನ್, ವೈ ಕಾಂಟ್ ಯು? ಸೊ ನನ್ನ ಜರ್ನಿ 11th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ. ನನಗೆ ಕಂಪ್ಯೂಟರ್ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೂ ಸಹ ಪೇರೆಂಟ್ಸ್ಗೆ ನಾನು ಡಾಕ್ಟರ್ ಆಗೋದು ಇಷ್ಟ ಅಂತ ನಿಮ್ಮ ಎಷ್ಟೊಂದು ಜನದ ಥರ ನಾನು PCMB ತೊಗೊಂಡೆ. ಸೊ PCMB ತೊಗೊಂಡು ಬಯಾಲಜಿ ಅನ್ನೋ ಸಬ್ಜೆಕ್ಟ್ ಇದ್ದರೂ ಸಹ ಲೈಬ್ರರಿಯಿಂದ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬುಕ್ಸ್ನ ಇಶ್ಯೂ ಮಾಡಿಸ್ಕೊಳ್ತಿದ್ದೆ. ಸೊ ಅಂದರೆ C# ಇರ್ಬೋದು, C++, ಪೈಥನ್, HTML, CSS ಹೀಗೆ ಎಷ್ಟೊಂದು ಬುಕ್ಸ್ನ ಇಶ್ಯೂ ಮಾಡಿಸ್ಕೊಂಡಿದ್ದೆ ಆಯಿತಾ. ಇಶ್ಯೂ ಮಾಡಿಸ್ಕೋತಿದ್ದೆ ಆ್ಯಂಡ್ ಒಂದು ಫಸ್ಟ್ 3-4 pages ಓದ್ತಿದ್ದೆ. ಅದಾದಮೇಲೆ ಬೋರ್ ಆಗ್ತಿತ್ತು, ಮತ್ತೆ ರಿಟರ್ನ್ ಮಾಡ್ತಿದ್ದೆ. ಹೆಂಗೆ ಓದಬೇಕು, ಏನು ಕಲಿಬೇಕು, ಏನು ಕಲಿತ್ರೆ ಆ್ಯಕ್ಚುಲಿ ಮುಂದೆ ಏನಾದರೂ ಮಾಡ್ಬೋದು, ಇದು ಏನೂ ಗೊತ್ತಿರಲಿಲ್ಲ ನನಗೆ. ಯೂಟ್ಯೂಬಲ್ಲಿ ಈ ಥರ ಟ್ಯುಟೋರಿಯಲ್ ಸಿಗುತ್ತೆ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ. ಜಸ್ಟ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇತ್ತು. ಆ್ಯಂಡ್ ನನಗೆ ಸೈಬರ್ ಸೆಕ್ಯೂರಿಟಿ ಸಖತ್ತು ಇಂಟ್ರೆಸ್ಟ್ ಇತ್ತು. ಸೈಬರ್ ಸೆಕ್ಯೂರಿಟಿನ ನಾನು 9th ಸ್ಟ್ಯಾಂಡರ್ಡಿಂದ ಸ್ವಲ್ಪ ಅಂದರೆ ಸ್ಕ್ರಿಪ್ಟ್ ಕಿಡಿಯಾಗಿ ಸ್ವಲ್ಪ ಟೂಲ್ಸ್ನ ಯೂಸ್ ಮಾಡಿ ಏನೋ ಒಂದು ಕಲ್ತ್ಕೊಂಡಿದ್ದೆ. ಅಂದರೆ ಅದನ್ನು ಸಹ ನಾನು ಇವಾಗ 3 monthsಲ್ಲಿ ಕಲಿಬೋದಾಯ್ತಾ ಸೈಬರ್ ಸೆಕ್ಯೂರಿಟಿ. ನಾನೇನು ಅವಾಗ ಕಲ್ತಿದ್ದೆ ಅದನ್ನು. ಸೊ ಅದರಿಂದ ನನಗೆ ಜಾಬ್ ಸಿಕ್ತು ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಹಿಂಗೆ ನಡೀತಾ ಇತ್ತಾ. ಅದಾದಮೇಲೆ ನಾನು KCET ಮುಗಿದ್ಮೇಲೆ, KCET ಮುಗಿದಾಗ ಸ್ವಲ್ಪ ಟೈಮ್ ಸಿಗುತ್ತೆ ನೋಡಿ ನಿಮ್ಮ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗೋಕ್ಕೆ. ಅದರಲ್ಲೂ ನಮಗಂತೂ ಜಾಸ್ತಿ ಟೈಮ್ ಇದೆ, ಯಾಕಂದರೆ ಕೋವಿಡ್ ಬಂದಿತ್ತು. ಸೊ ಆ ಟೈಮಲ್ಲಿ ನಾನು ಆ್ಯಕ್ಚುಲಾಗಿ ಸ್ಟಾರ್ಟ್ ಮಾಡಿದೆ, ಏನಾದರೂ ಕಲಿಬೇಕಂತ ಪೈಥಾನಿಂದ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಕಲಿಬೇಕಾದ್ರೆ ಗೊತ್ತಾಯಿತು ನಾನು ಅಷ್ಟು 2 ವರ್ಷದಲ್ಲಿ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ರಿಲೇಟೆಡ್ ಟಾಪಿಕ್ಸ್ನ ಕಲ್ತಿದ್ದೆ, ಅದನ್ನ ಜಸ್ಟ್ 1 ವೀಕಲ್ಲಿ ಮಾಡ್ಬೋದು ಅಂತ. ಸೊ 1 ವೀಕಲ್ಲಿ ನೀವು ಸಹ ಅದರಷ್ಟೇ ಮುಂದಕ್ಕೆ ಬರ್ಬೋದು. ಸೊ ನಾನು ಅವಾಗ ಕಲಿತಿದ್ದೆ ಅಂತ ಮಾತ್ರಕ್ಕೆ, ಅವಾಗ ಕಲ್ತಿದ್ರೆ ಮಾತ್ರ ಇವಾಗ ಮಾಡೋಕ್ಕಾಗೋದು ಅಂತ ಏನಲ್ಲ. ಸೊ ನೀವು ಸಹ ಅದರಷ್ಟೇ ಮುಂದೆ ಬರ್ಬೋದು. ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಬಂದರೆ ಅದನ್ನು ಸಹ 3 months ಆಗೋಷ್ಟರಲ್ಲಿ ನಾನು ಏನು ಮಾಡಿದ್ದೆ ಅಲ್ಲಿವರೆಗೂ ಅದನ್ನು ಮಾಡ್ಕೋಬೋದು ಆಯಿತಾ. ಅಷ್ಟು ಈಸಿ. ನಾನು ಒಂದು ರೂಟ್ನ ಫಾಲೋ ಮಾಡ್ತಿರಲಿಲ್ಲ. ಸುಮ್ಮನೆ ಏನು ಸಿಗುತ್ತೆ ಅದನ್ನು ಓದ್ತಿದ್ದೆ, ಏನೊಂದು ಇಂಟ್ರೆಸ್ಟ್ ಬಂತ ಅದನ್ನು ತೊಗೊಳ್ತಿದ್ದೆ, ಅದು ಮತ್ತೆ ಬೋರ್ ಆದಮೇಲೆ ಬಿಟ್ಬಿಡ್ತಿದ್ದೆ. ಸೊ ಆ ರೀತಿ ಇತ್ತು ನನ್ನ ಸ್ಟೋರಿ ಇದೆ. ಸೊ KCET ಇದಾದಮೇಲೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಪೈಥನ್ ಕಲ್ತ್ಕೊಂಡೆ ಅಂದರೆ ಕರೆಕ್ಟಾಗಿ. ಆ್ಯಂಡ್ ಪೈಥನ್ ಫಾರ್ ಡೇಟಾ ಸೈನ್ಸ್ ಅಂತ NPTEL ಅಲ್ಲಿ ಒಂದು ಕೋರ್ಸ್ ಮಾಡಿದೆ. ಸರ್ಟಿಫಿಕೇಟ್ ತೊಗೊಳ್ಳಿಲ್ಲ, ಬಟ್ ಕೋರ್ಸ್ ಮಾತ್ರ ಮಾಡಿದೆ, ಜಸ್ಟ್ ನಾಲೆಡ್ಜ್ಗೋಸ್ಕರ ಅಷ್ಟೇ. ಆ್ಯಂಡ್ ನನಗೆ ಬೇಸಿಕ್ ವೆಬ್ ಡೆವಲಪ್ಮೆಂಟ್ ಗೊತ್ತಿತ್ತು ವಿತ್ ವರ್ಡ್ಪ್ರೆಸ್ ಅನ್ನೋದು ಒಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ವೆಬ್ಸೈಟ್ ಬಿಲ್ಡರ್. ಸೊ ಇಲ್ಲಿ ಏನಂದರೆ ಅವಾಗಲೇ ಬಟನ್ ಎಲ್ಲ ಇರುತ್ತೆ, ನೀವು ಜಸ್ಟ್ ಡ್ರ್ಯಾಗ್ ಮಾಡಿಕೊಂಡು ವೆಬ್ಸೈಟ್ ಒಳಗೆ ಇಡ್ತೀರಾ, ಟೈಟಲ್ ಇರುತ್ತೆ, ಡ್ರ್ಯಾಗ್ ಮಾಡ್ಕೊಂಡು ಇಡ್ತೀರಾ, ಅದು ಒಂದು ವೆಬ್ಸೈಟ್ ಆಗುತ್ತೆ. ಯಾವುದೇ ಕಂಪ್ಯೂಟರ್ ಸೈನ್ಸ್ ಗೊತ್ತಿಲ್ಲದಿರೋರು ಸಹ ಅದರಿಂದ ವೆಬ್ಸೈಟ್ ಮಾಡ್ಬೋದು. ಸೊ ಅದೊಂದು ಸ್ವಲ್ಪ ಗೊತ್ತಿತ್ತು ಆಯಿತಾ. ಸೊ ಫಸ್ಟ್ ಇಯರಲ್ಲಿ ನಾನೇನು ಮಾಡಿದೆ ಅಂದರೆ, ನನಗೆ ಅಲ್ಲಿವರೆಗೂ ಅಂದರೆ ನಮ್ಮದೇ ಓನಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ. ಅದಕ್ಕೋಸ್ಕರ ಸ್ಟಾರ್ಟಪ್ಸ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಫ್ರೆಂಡ್ಸ್ನ ಸ್ವಲ್ಪ ಗ್ರೂಪ್ ಮಾಡ್ಕೊಂಡು ಒಂದು ಟೀಮ್ ಬಿಲ್ಡ್ ಮಾಡಿ ಫಸ್ಟ್ ಸ್ಟಾರ್ಟಪ್ ಮಾಡಿದ್ದು ನಾವು PG5 ಅಂತ ಹೇಳಿ. ಸೊ ಇದರಲ್ಲಿ ನಾವು PGs ಏನು ಇರುತ್ತೆ, ಅಥವಾ ಹೋಟೆಲ್ಸ್ ಏನಿರುತ್ತೆ, ಅಥವಾ ಹಾಸ್ಟೆಲ್ಸ್ ಇರುತ್ತೆ. ಇವಾಗ ನಾವು ಏನಾದರೂ ಹೊಸ ಸ್ಟೂಡೆಂಟ್ಸ್ ಬರ್ತಾರೆ ಮೈಸೂರಿಗೆ, ಸೊ ನಾನಿರೋದು ಮೈಸೂರಲ್ಲಿ, ಸೊ ಮೈಸೂರಿಗೆ ಬರ್ತಾರೆ. ಆ್ಯಂಡ್ ಅದು ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ನೀವು ಎಂಪ್ಲಾಯೀಸ್ ಆಗಿರಲಿ, ಅವ್ರು ಬಂದಾಗ ಅಲ್ಲಿ ಸ್ಟೇ ಹುಡ್ಕೋದು ಸಖತ್ ಕಷ್ಟ ಇದೆ. ಲೈಕ್ ರೆಂಟ್ಗೆಲ್ಲ ನಿಮಗೆ ಬ್ರೋಕರ್ ಸಿಗ್ಬೋದು, ಬಟ್ PG ಹಾಸ್ಟೆಲ್ ಇದಕ್ಕೆ ಕಷ್ಟ ಇದೆ ಅನ್ನೋ ಒಂದು, ಅಂದರೆ ನಾವು ಒಂದು ಡೆಲಿಷನಲ್ಲಿ ಇದ್ದು ಅಂತ ಹೇಳ್ಬೋದು. ಕೋವಿಡ್ ಟೈಮಲ್ಲಿ ಕಷ್ಟ ಇದೆ. ಸೊ ಬಂದರು. ಅದಕ್ಕೋಸ್ಕರ ನಾವು ಒಂದು ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡಿದ್ವು. ಅದು ವರ್ಡ್ಪ್ರೆಸ್ಸಲ್ಲೇ ವೆಬ್ಸೈಟ್ ಮಾಡಿದ್ದು. ಆ್ಯಂಡ್ ಅಪ್ಲಿಕೇಶನ್ನ ಫ್ಲಟರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಫ್ಲಟರ್ ಕಲ್ತ್ಕೊಂಡೆ. ನೋಡಿ, ಪ್ರಾಜೆಕ್ಟ್ಗೋಸ್ಕರ ಏನೋ ಕಲಿತೀವಿ, ಏನೋ ಕಲಿಬೇಕು ಅಂತ ಕಲಿಯಲ್ಲ, ಏನೋ ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಕಲಿತ್ರೆ ನಿಮಗೆ ಒಂದು ಗೋಲ್ ಇರುತ್ತೆ. ಸೊ ಆ ಗೋಲ್ಗೋಸ್ಕರ ನಾನು ಫ್ಲಟರ್ ಕಲಿತೆ ಆಯಿತಾ. ಸೊ ಫಸ್ಟ್ ಇಯರಲ್ಲಿ ಸ್ಟಾರ್ಟಪ್ ಆ್ಯಂಡ್ ಇದರಲ್ಲಿ ಸ್ವಲ್ಪ ಫ್ಲಟರ್ ಕಲಿತೆ. ಆ್ಯಂಡ್ ಎಲ್ಲ ಥರದ ಫೀಲ್ಡ್ಸ್ ಏನಿದೆ, AIML ಅಷ್ಟು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಅದು ಬಿಟ್ಟರೆ ವೆಬ್ ಡೆವಲಪ್ಮೆಂಟ್, ಆ್ಯಪ್ ಡೆವಲಪ್ಮೆಂಟ್, ಬ್ಲಾಕ್ ಚೈನ್ ಸ್ವಲ್ಪ ನೋಡಿದೆ. ಈ ರೀತಿ ಎಷ್ಟೊಂದು ಫೀಲ್ಡ್ಸ್ನ ನಾನು ಎಕ್ಸ್ಪ್ಲೋರ್ ಮಾಡಿದೆ ಫಸ್ಟ್ ಇಯರಲ್ಲಿ. ಆ್ಯಂಡ್ ಸೆಕೆಂಡ್ ಇಯರ್ ಬರೋ ಅಷ್ಟರಲ್ಲಿ ಸೊ ಒಂದು ಸ್ಟಾರ್ಟಪ್ ಆಗಿತ್ತು. ಆ್ಯಂಡ್ ಇಷ್ಟೆಲ್ಲ ಒಂದಲ್ಲ ಇನ್ನೊಂದು ಸ್ಟಾರ್ಟಪ್ ಆಗಿದೆ ಆ್ಯಕ್ಚುಲಿ, ಮೋಟೋ ರೈಡ್ ಅಂತ ಹೇಳಿ ಬೈಕ್ ರೆಂಟಲ್ಸ್. ಮೈಸೂರಲ್ಲಿ ಈಗ ರಾಯಲ್ ಬ್ರದರ್ಸ್ ಎಲ್ಲ ಇದೆ ನೋಡಿ, ರಾಯಲ್ ಬ್ರದರ್ಸ್ ಅಥವಾ ರ್ಯಾಪಿಡೋ ರೆಂಟಲ್ಸ್. ಆ ರೀತಿ ಅವಾಗ ಅಷ್ಟು ಫೇಮಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬೈಕ್ ರೆಂಟಲ್ಸ್, ನಮ್ಮದೇ ಬೈಕ್ ತೊಗೊಂಡು ನಾವು ರೆಂಟ್ ಕೊಡೋಣ ಅಂತ ಅಂದ್ಕೊಂಡು ಅದನ್ನು ಸಹ ಸ್ಟಾರ್ಟ್ ಮಾಡೋದು. ಅದು ಸಹ ಏನೋ ಪ್ರಾಬ್ಲಮ್ ಆಗಿ ಶಟ್ ಡೌನ್ ಮಾಡಬೇಕಾಯಿತು. ಸೊ 2 ಶಟ್ ಡೌನ್ ಆಗಿದೆ.
ಸೊ ಸೆಕೆಂಡ್ ಇಯರಲ್ಲಿ ಅನ್ಸುತ್ತೆ PG5 ಶೆಡ್ ಡೌನ್ ಮಾಡಿದ್ದು. ಸೊ ಫಸ್ಟ್ ಇಯರಲ್ಲಿ ಇಷ್ಟೆಲ್ಲ ಮಾಡಿದ್ವು ಅಂತ ಅನ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡಿದೆ. ಫೈನಲ್ ಆಗಿ ನಾನು ಡಿಸೈಡ್ ಮಾಡಿದ್ದು ಫ್ಲಟರ್ನ ಕರೆಕ್ಟಾಗಿ ಕಲಿಬೇಕು ಅಂತ. ಸೊ ಸೆಕೆಂಡ್ ಇಯರಲ್ಲಿ ಫ್ಲಟರ್ನ ಜಾಸ್ತಿ ಟೈಮ್ ಕೊಟ್ಟೆ, ಬೇರೆ ಎಷ್ಟೊಂದು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿದೆ, ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಮಾಡಿದೆ. ಬಂಕ್ವೆಲ್ ಅಂತ ಒಂದು ಆ್ಯಪ್ ನೋಡಿರ್ಬೋದು ನೀವು ಪ್ಲೇಸ್ಟೋರಲ್ಲಿ, ಅದನ್ನು ನಮ್ಮ ಟೀಮೇ ಡೆವಲಪ್ ಮಾಡಿರೋದು. ಆ್ಯಂಡ್ ಎಷ್ಟೊಂದು ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ ಸಹ ಮಾಡಿದ್ದೀವಿ. ಫ್ಲಟರ್ನ ಮೇಯ್ನ್ ಆಗಿ ನಾನು ಮುಂದೆ ತೊಗೊಂಡೋಗಿದೆ ಏನಕ್ಕೆ ನಾವು ಆ್ಯಪ್ಸ್ ಬಿಲ್ಡ್ ಮಾಡಿ ಪ್ಲೇಸ್ಟೋರ್ಗೆ ಹಾಕ್ಬೋದು, ಪ್ಲೇಸ್ಟೋರಿಂದ ಮಾನಿಟೈಸೇಷನ್ ಮಾಡಿಕೊಂಡು ದುಡ್ಡನ್ನ ಅಲ್ಲಿಂದ ಅರ್ನ್ ಮಾಡ್ಬೋದು ಅಂತ ಒಂದು ಮಾತ್ರಕ್ಕೆ ಮಾತ್ರ ಫ್ಲಟರ್ನ ತೊಗೊಂಡಿದ್ದೆ. ಆ್ಯಂಡ್ ಇಂಟ್ರೆಸ್ಟ್ ಸಹ ಇತ್ತು ಅದಕ್ಕೆ ಆಯಿತಾ. ಸೊ ಫ್ಲಟರ್ನ ಸೆಕೆಂಡ್ ಇಯರಲ್ಲಿ ಕಲಿತೀನಿ ನಾನು. ಸೊ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಮಾಡ್ತೀನಿ. DSA ಅಂದರೆ ನನಗೆ ಒಂಚೂರು ಇಂಟ್ರೆಸ್ಟ್ ಇರಲ್ಲ. ಸೊ ಲೈಕ್ ಅವಾಗಲಂತೂ ಇಂಟ್ರೆಸ್ಟ್ ಇರಲೇ ಇಲ್ಲ. DSA ಯಾರು ಮಾಡ್ತಾರೆ ಬ್ರೋ, ಒಂದು ಕ್ವಶನ್ ಹಾಕೊಂಡ್ರೆ ಅದೇ ಫುಲ್ ಟೈಮ್ ತಗೋತಿದ್ರು. DSA ಒಂದು ಮಾಡ್ಬೋದು, ಅದೊಂದು ಮಾಡೋ ಟೈಮಲ್ಲಿ ಬೇರೆ ಎಲ್ಲನೂ ಮಾಡ್ಬೋದು. ಅದಕ್ಕೋಸ್ಕರ DSA ಅಲ್ಲಿವರೆಗೂ ನಾನು ಮಾಡಿರಲಿಲ್ಲ. ನೆಕ್ಸ್ಟ್ ಥರ್ಡ್ ಇಯರ್ಗೆ ಬರ್ತೀನಿ. ಥರ್ಡ್ ಇಯರಲ್ಲಿ ಹ್ಯಾಕಥಾನ್ಸ್ ವಿನ್ ಮಾಡ್ತೀವಿ. ಎಷ್ಟೊಂದು ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ, ಎಷ್ಟೊಂದು ಹ್ಯಾಕಥಾನ್ಸ್ ಗೆದ್ದಿದ್ದೀವಿ ನಮ್ಮ ಟೀಮು. ಮತ್ತು ಅದ್ರ ಜೊತೆಗೆ ಗೂಗಲ್ ಸಮ್ಮರ್ ಆಫ್ ಕೋಡಲ್ಲಿ ನಾನು ಅಕ್ಸೆಪ್ಟ್ ಆಗ್ತೀನಿ. ಸೊ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಏನು ಮಾಡಿದ್ದೆ ಅದರಿಂದ ನನಗೆ ಗೂಗಲ್ ಸಮ್ಮರ್ ಆಫ್ ಕೋಡಲ್ಲಿ AOSSI ಅನ್ನೋ ಆರ್ಗನೈಸೇಷನಲ್ಲಿ ನನಗೆ ಕಾಂಟ್ರಿಬ್ಯೂಟರ್ ಆಗಿ ಒಂದು ಅಕ್ಸೆಪ್ಟೆನ್ಸ್ ಸಿಗುತ್ತೆ. ಸೊ ಅಲ್ಲಿ ನಾನು ಆ್ಯಕ್ಚುಲ್ ಆಗಿ ಫ್ಲಟರ್ ಡೆವಲಪ್ಮೆಂಟ್ನ ಕಲಿತೀನಿ, ಹೇಗೆ ಆ್ಯಕ್ಚುಲ್ ಎಂಟರ್ಪ್ರೈಸ್ ಲೆವೆಲ್ ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಆ್ಯಂಡ್ ಅದರಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂದರೆ ಬ್ಯಾಕ್ ಎಂಡ್ಗೆ Node.js ಸಹ ಯೂಸ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಬ್ಯಾಕ್ ಎಂಡ್ ಸಹ ಅಲ್ಲಿ ಆ್ಯಕ್ಚುಲ್ ಆಗಿ ಎಂಟರ್ಪ್ರೈಸ್ ಲೆವೆಲಲ್ಲಿ ಕಲಿತೀನಿ. ಸೊ ಇದು ನನಗೆ ಸಖತ್ ಅಂದರೆ ಏನು ಹೇಳ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಅಂತಲೇ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಆ ಗೂಗಲ್ ಸಮ್ಮರ್ ಆಫ್ ಕೋಡ್ ನಡೆಯುತ್ತೆ. ಅದಾದಮೇಲೆ ಇದೇನು ಮಧ್ಯದಲ್ಲೇ ಗೂಗಲ್ ಸಮ್ಮರ್ ಆಫ್ ಕೋಡ್ ಎಲ್ಲ ಸ್ಟಾರ್ಟ್ ಆಗೋ ಮಧ್ಯದಲ್ಲೇ ನಾನು ಲೀಡ್ ಕೋಡಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್, ಡೇಟಾ ಸ್ಟ್ರಕ್ಚರ್ಸ್ ಅಲ್ಗಾರಿದಮ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಡೇಟಾ ಸ್ಟ್ರಕ್ಚರ್ಸ್ ಅಲ್ಗಾರಿದಮ್ಸ್ನ ಕೋರ್ಸ್ಗಳಿಗೆ ಬಿಟ್ಟರೆ, ಅಂದರೆ ಕಾಲೇಜಲ್ಲಿ ಕರಿಕ್ಯುಲಮ್ ಬಿಟ್ಟರೆ ಇನ್ನೆಲ್ಲೂ ಮಾಡಿರಲ್ಲ. ಓಕೆ, ಜಸ್ಟ್ ಬೇಸಿಕ್ ಅರೇ ಸಿಂಪಲ್ ಮಾಡಿರ್ಬೋದು, ಬಟ್ ಕೋರ್ ಏನು ಪ್ಲೇಸ್ಮೆಂಟಿಗೆ ಬೇಕು ಆ ರೀತಿಯ DSAನ ಮಾಡಿರಲ್ಲ. ಸೊ January 2023 ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ಪ್ಲೇಸ್ಮೆಂಟ್ ಸೀಸನ್ ಸ್ಟಾರ್ಟ್ ಆಗಿರುತ್ತೆ. ಆವಾಗಲೇ ನಾನು ಬೇಕು ಅಂತಲೇ ಯಾವುದೇ ಕಂಪ್ನಿಗೂ ಅಪ್ಲೈ ಮಾಡಲ್ಲ. ಒಂದು 20 lakhs ಒಳಗಿರೋ ಯಾವುದೇ ಕಂಪ್ನಿಗೂ ಅಪ್ಲೈ ಮಾಡಲಿಲ್ಲ. 25 lakhs ಇಸ್ಕೋಯ್ತು, ಅಪ್ಲೈ ಮಾಡಿದ್ದೆ. ಬಟ್ ನನಗೆ ಲಿಂಕೇ ಬರಲಿಲ್ಲ ಟೆಸ್ಟಿಂಗ್. ಯಾಕೆ ಅಂದರೆ ನಾನು 3 months ಬಿಫೋರ್ ಯಾವುದೋ ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಿಬಿಟ್ಟಿದ್ದೆ. ಸೊ ಒಳ್ಳೆಯದೇ ಆಯಿತು, ಅದು ಸಿಕ್ಕಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನಾಯಿತು, ಆಗಸ್ಟ್ ಟೈಮಲ್ಲಿ ಕಾಮ್ವಾಲ್ಟ್ ಅನ್ನೋ ಒಂದು ಕಂಪ್ನಿ ಬರುತ್ತೆ. ಸೊ 33 lakhs ಪ್ಯಾಕೇಜ್ನ ಕೊಡ್ತಿರ್ತಾರೆ. ಸೊ 33 lakhs ಪ್ಯಾಕೇಜ್ ಅಂತ ಹೇಳಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಅಪ್ಲೈ ಮಾಡಿ ಈ ಕಂಪನಿಲಿ ಶಾರ್ಟ್ ಲಿಸ್ಟ್ ಆಗ್ತೀನಿ. ಇಂಟರ್ವ್ಯೂ ಪ್ರೊಸೀಜರ್ ಮತ್ತು ಫುಲ್ ಡೀಟೇಲ್ಡ್ ಏನು ಸ್ಟೋರಿ ಇದೆ ಅದನ್ನು ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನನಗೆ PCMB ಸ್ಟೂಡೆಂಟಾಗಿ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಥರ ನೀವು ಫಸ್ಟ್ ಇಯರಲ್ಲಿ ಆದಷ್ಟು ಎಕ್ಸ್ಪ್ಲೋರ್ ಮಾಡಬೇಕು. ಆಮೇಲೆ ಸೆಕೆಂಡ್ ಇಯರ್ಲಿ ಅದನ್ನೇ ಇಂಪ್ರೂವ್ ಮಾಡ್ಕೊಂಡ್ಬರ್ಬೇಕು. ಅದೇನು ಮಾಡಿರ್ತೀರಾ ಅದರಿಂದ ನಿಮಗೆ ಥರ್ಡ್ ಇಯರಲ್ಲಿ ಏನೋ ಒಂದು ಚಾನ್ಸ್ ಅಥವಾ ಆಪರ್ಚುನಿಟಿ ಸಿಗುತ್ತೆ. ಈ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಫೋರ್ತ್ ಇಯರಲ್ಲಿ ಪ್ಲೇಸ್ ಆಗ್ತೀರಾ. ಸೊ ಸಿಂಪಲ್ ನೋಡಿ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಅದಕ್ಕೋಸ್ಕರ ನೀವು PCMB ಸ್ಟೂಡೆಂಟ್ ಆದ್ರೂ ನಿಮಗೆ ಆಗಲ್ಲ ಅಂತ ನೀವು ಅಂದ್ಕೊಳ್ಳೇಬೇಡಿ, ಎಲ್ಲ ಆಗುತ್ತೆ. ಇನ್ನೂ ನಿಮಗೆ ಡೌಟ್ ಇರ್ಬೋದು, ಇವನು ಅವಾಗಲೇ ಸೈಬರ್ ಸೆಕ್ಯೂರಿಟಿ ಮಾಡಿದ್ದ, ಇವನು ಅವಾಗಲೇ ಕೋಡಿಂಗ್ ಬುಕ್ಸ್ನ ಓದ್ತಿದ್ದ, ಅದಕ್ಕೋಸ್ಕರ ಇವನಿಗೆ ಈಸಿ ಆಗಿದೆ ಅಷ್ಟೇ, ಅದಕ್ಕೋಸ್ಕರ ಹಿಂಗೆ ಮಾತಾಡ್ತಿದ್ದಾನೆ ಅಂತ. ನನ್ನ ಫ್ರೆಂಡ್ಸ್ ಸ್ಯಾಲ್ರೀಸ್ ಹೇಳ್ತೀನಿ. ಆ ಫ್ರೆಂಡ್ಸ್ ಎಲ್ಲರೂ PCMBನೇ. ಲೈಕ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ PCMB. ಇವಾಗ ನಾನು ಸ್ಯಾಲ್ರೀಸ್ ಹೇಳ್ತಿರೋದು ಎಲ್ಲರದು PCMBನೇ. ಆಲ್ಮೋಸ್ಟ್ ಇಷ್ಟೊಂದು ಜನ ನನ್ನಷ್ಟು ಸಹ ಎಫರ್ಟ್ಸ್ನ ಹಾಕಿಲ್ಲ. ಅವ್ರ ಪ್ಯಾಕೇಜ್ನ ಹೇಳೋದಾದರೆ 14 lakhs, 17 lakhs, 20 lakhs, 25 lakhs, 27 lakhs ಈ ರೀತಿಯ ಪ್ಯಾಕೇಜಸ್ನ ನನ್ನ ಫ್ರೆಂಡ್ಸ್ ತೊಗೊಂಡಿದ್ದಾರೆ ಆಯಿತಾ. ಸೊ ನನ್ನ ಫ್ರೆಂಡ್ಸ್ PCMB ಸ್ಟೂಡೆಂಟ್ಸ್ ನನ್ನಷ್ಟು ಎಫರ್ಟ್ ಹಾಕಿಲ್ಲ. ಅವರು ಮೊದಲಿಂದ ಸೈಬರ್ ಸೆಕ್ಯೂರಿಟಿ ಏನು ಅವ್ರಿಗೆ ಇಂಜಿನಿಯರಿಂಗ್ ಎಂಟರ್ ಆದಾಗ ಅವಾಗ ಅವರು ತಿಳ್ಕೊಂಡಿದ್ದು ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ, ಅಂಥವರು ಸಹ ಅಪ್ ಟು 27 lakhs ತಗೋತಿದ್ದಾರೆ. ಅಂದರೆ ನೀವು ಯಾಕೆ ತಗೊಳಕ್ಕಾಗಲ್ಲ ಅನ್ನೋ ಒಂದೇ ಕ್ವಶನ್ ನಾನು ಕೇಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿಬಿಡಿ. ಆ್ಯಂಡ್ ಇನ್ನೊಬ್ರು ಹೇಳ್ಬೋದು, ಇವರು ಒಳ್ಳೆ ಟೈಮಲ್ಲಿ ಇದ್ರು, ಜಾಬ್ ಮಾರ್ಕೆಟ್ ಚೆನ್ನಾಗಿತ್ತು, ಅವಾಗ ಜಾಬ್ಸ್ ಎಲ್ಲ ಇತ್ತು ಅಂತ. ಬಟ್ ನಮ್ಮ ಟೈಮು ಆ್ಯಕ್ಚುಲಿ ಚೆನ್ನಾಗಿಲ್ಲ, ರಿಸೆಷನ್ ನಡೀತಿದೆ. ಸೊ ಜಾಬ್ ಮಾರ್ಕೆಟ್ನ ನೀವು ಸರ್ಚ್ ಮಾಡಿದ್ರೆ ಇವಾಗಲೂ ಗೂಗಲಲ್ಲಿ ಸಖತ್ ಡೌನ್ ಇದೆ ಆಯಿತಾ. ಸೊ ಜಾಬ್ಸ್ ಸಿಗ್ತಾ ಇಲ್ಲ ಯಾರಿಗೂ. ಇಂಥ ಟೈಮಲ್ಲಿ ಈ ಥರ ಸಿಕ್ಕಿದೆ ಅಂದರೆ ನೀವು ಇವಾಗ ಬಂದು 4 years ಆದಮೇಲೆ ಅವಾಗ ಜಾಬ್ ಮಾರ್ಕೆಟ್ ಸರಿಯಾಗಿರುತ್ತೆ. ಸೊ ಅವಾಗ ಇನ್ನೇ ಎಂಥ ಲೈಕ್ ಆಪರ್ಚುನಿಟೀಸ್ ನಿಮಗೆ ಸಿಗ್ಬೋದು ಅಂತ ಯೋಚನೆ ಮಾಡಿ. ಆ್ಯಂಡ್ ನೀವೇನಾದರೂ AI ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಜಾಬ್ನ ತಗೊಳ್ಳಿದೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಮುಂದೆ ಇರೋದೇ ಇಲ್ಲ, ಇದೆಲ್ಲ ಡೌಟ್ಸ್ನ ಇಟ್ಕೊಂಡಿದ್ರೆ ಇವಾಗಲೇ ಬಿಟ್ಬಿಡಿ. 10 to 15% ಟಾಪ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಏನೂ ಆಗಲ್ಲ. ನೀವು ಸ್ಕಿಲ್ಡ್ ಆಗಿರ್ಬೇಕಷ್ಟೇ. ಜೂನಿಯರ್ ಡೆವಲಪರ್ಸ್ ಏನು ರಿಪಿಟೇಟಿವ್ ಟಾಸ್ಕ್ ಮಾಡ್ತಿದ್ರು, ಇದನ್ನಷ್ಟೇ AI ರಿಪ್ಲೇಸ್ ಮಾಡುತ್ತೆ. ಬಟ್ ಹ್ಯೂಮನ್ ಬ್ರೈನ್ ಏನಿದೆ, ಕ್ರಿಯೇಟಿವ್ ಥಿಂಕಿಂಗ್ ಏನಿದೆ, ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಅಬಿಲಿಟಿ ಏನಿದೆ, ಇದನ್ನ AI ಕೊಡೋಕ್ಕೆ ನಿಯರ್ ಫ್ಯೂಚರಲ್ಲಂತೂ ಪಾಸಿಬಲ್ ಇಲ್ಲ. ಒಂದು ಅಟ್ಲೀಸ್ಟ್ 10 to 20 years ಆಗ್ಬೋದು. ಸೊ 10 to 15% ಆಫ್ ಟಾಪ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ರಿಪ್ಲೇಸ್ ಆಗಲ್ಲ. ಅವರೇ ರಿಪ್ಲೇಸ್ ಆದರೆ AI ಮಾಡೋರು ಯಾರಿರ್ತಾರೆ? ಸೊ ಅದನ್ನು ಇಟ್ಕೊಳ್ಳಿ. ಇಷ್ಟೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ, ನನ್ನ ರಿಯಲ್ ಸ್ಟೋರಿ ಹೇಳಿದ್ದೀನಿ, AI ಇಂದನೂ ಅಷ್ಟೇನು ಡ್ಯಾಮೇಜ್ ಇಲ್ಲ ಅಂತ ಹೇಳಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಇವಾಗ ನಾನು ನಿಮ್ಗೆ ಹೇಳೋದೇನೆಂದರೆ,
KCET ಮತ್ತು JEEಗೂ ಸಹ ಪ್ರಿಪೇರ್ ಆಗಿ ಇಂಜಿನಿಯರಿಂಗಲ್ಲೂ ಅಷ್ಟೇ ಸ್ಕೋಪ್ ಇದೆ. ಬಟ್ ಎಷ್ಟೊಂದು ಜನ ಏನು ಮಾಡ್ದೇನೆ ಇಂಜಿನಿಯರಿಂಗ್ ಸುಮ್ಮನೆ ಜಾಯ್ನ್ ಆಗಿ 90% ಆಫ್ ಇಂಜಿನಿಯರ್ಸ್ ಅವ್ರಿಗೆ ಏನಕ್ಕೆ ಜಾಯ್ನ್ ಆಗಿರ್ತಾರೆ ಇಂಜಿನಿಯರಿಂಗ್ ಅಂತಲೇ ಗೊತ್ತಿಲ್ಲ, ಅದಕ್ಕೋಸ್ಕರ ಜಾಯ್ನ್ ಆಗ್ತಾರೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮಗೂ ಸಹ ಒಳ್ಳೆಯ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದು ನನ್ನ ಡಿಸಿಷನ್ ಆಯಿತಾ. ಸೊ ನಿಮಗೂ ಸಹ ಆಗುತ್ತೆ. ನನ್ನ ಡಿಸಿಷನ್ ಏನಂದರೆ ನಾನು KCETಗೂ ಸಹ ನಾನು ನಿಮ್ಮ ಪ್ಲೇಸಲ್ಲಿದ್ದರೆ KCETಗೂ ಸಹ ನಾನು ಪ್ರಿಪೇರ್ ಆಗ್ತಿದ್ದೆ, JEEಗೂ ಸಹ ನಾನು ಪ್ರಿಪೇರ್ ಆಗ್ತಿದ್ದೆ. ಸೊ ನನ್ನ ರಿಯಲ್ ಸ್ಟೋರಿ ಜೊತೆಗೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ. AI ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೇಲೆ ಏನು ಇಂಪ್ಯಾಕ್ಟ್ನ ತರ್ಬೋದು ಅನ್ನೋದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡೋಣ, ಅದೇನಾದ್ರು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇವಾಗ ಇದೆಲ್ಲಾನು ತಿಳ್ಕೊಂಡು ಡಿಸಿಷನ್ ಮಾಡೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ಕೂತ್ಕೊಂಡು ಆ್ಯಂಡ್ ಡಿಸಿಷನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು.